ಚುನಾವಣೆಯ ಮುನ್ನ ದಿನ ದೇವರಾಜೇಗೌಡರ ದಿಢೀರ್ ಪತ್ರಿಕಾಗೋಷ್ಠಿಯಲ್ಲಿ ಇಡೀ ಸಿಡಿಗಳು ಹೊರಗಡೆ ಬರಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಪಾತ್ರದ ಬಗ್ಗೆ ನೇರವಾಗಿ ಆರೋಪ ಮಾಡುತ್ತಿರುವ ದೇವರಾಜೇಗೌಡ ಕೆಲ ವಿಡಿಯೋ ಮತ್ತು ಕೆಲ ಆಡಿಯೋ ದಾಖಲೆಗಳನ್ನು ಕೂಡ ದೇವರಾಜೇಗೌಡರು ಬಿಡುಗಡೆ ಮಾಡಿ ಇಡೀ ಸಿಡಿ ಬಿಡುಗಡೆಯ ಹಿಂದೆ ಕಾಂಗ್ರೆಸ್ನ ಇಬ್ಬರು ನಾಯಕರಿದ್ದಾರೆ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಲಿಕ್ಕೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಜೊತೆಗಿನ ತನ್ನ ಸಂಭಾಷಣೆಯ ಆಡಿಯೋವನ್ನು ಕೂಡ ದೇವರಾಜೇಗೌಡರು ಬಿಡುಗಡೆ ಮಾಡ್ತಿದ್ದಾರೆ. ದೇವರಾಜೇಗೌಡರು ಬಿಡುಗಡೆ ಮಾಡಿರುವ ಆಡಿಯೋದಲ್ಲಿ ದೇವರಾಜೇಗೌಡರ ಬಳಿ ಒಬ್ಬ ಬಂದು ಡಿ.ಕೆ. ಶಿವಕುಮಾರ್ ಜೊತೆಗೆ ಫೋನ್ನಲ್ಲಿ ಮಾತನಾಡಿಸುವ ಪ್ರಯತ್ನವನ್ನು ಮಾಡ್ತಾರೆ. ಅವರ ಮಧ್ಯೆ ಕೆಲ ಸಂಭಾಷಣೆಗಳು ಕೂಡ ನಡೀತವೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಬೆಳವಣಿಗೆ. ಒಂದು ಕಡೆ ರೇವಣ್ಣನವರ ಬಂಧನ, ಪ್ರಜ್ವಲ್ ರೇವಣ್ಣ ಬರುವಿಕೆಗಾಗಿ ಕಾದು ಕುಳಿತ SIT ಪೊಲೀಸರು, ಇನ್ನೊಂದು ಕಡೆ ಇಡೀ ಘಟನೆಯ ಇಡೀ ಸಿಡಿಯ ರೂವಾರಿ ಅಂತ ದೇವರಾಜೇಗೌಡರ ಹೆಸರು ಬರ್ತಾ ಇತ್ತು. ಡ್ರೈವರ್ ಕಾರ್ತಿಕ್ ಕೂಡ ನಾನು ಸಿಡಿಗಳನ್ನು ದೇವರಾಜೇಗೌಡರಿಗೆ ಕೊಟ್ಟಿದ್ದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದ. ಅದೆಲ್ಲದರ ಮಧ್ಯೆ ವಕೀಲ ದೇವರಾಜೇಗೌಡರು ಇವತ್ತು ದಿಢೀರ್ ಪತ್ರಿಕಾಗೋಷ್ಠಿಯನ್ನು ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಕರೆದು ಇಡೀ ಘಟನೆಯ ಹಿಂದೆ ಕಾಂಗ್ರೆಸ್ನ ಕಥಾನಾಯಕ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಜೊತೆ ನಾನು ಮಾತನಾಡಿದ್ದೆ. ಡಿ.ಕೆ. ಶಿವಕುಮಾರರ ಒಬ್ಬ ವ್ಯಕ್ತಿ ಬಂದು ನನ್ನ ಆಫೀಸ್ನಲ್ಲಿ ಡಿ.ಕೆ. ಶಿವಕುಮಾರ್ ನಿಮ್ಮ ಜೊತೆ ಮಾತಾಡ್ತಾರೆ ಅಂತ ಹೇಳಿದ ಮೇಲೆ ಡಿ.ಕೆ. ಶಿವಕುಮಾರ್ ಜೊತೆಗೆ ನಾನು ಮಾತನಾಡಿದ್ದೀನಿ. ಅದರ ಬಗ್ಗೆ ಆಡಿಯೋ ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡ್ತಿದ್ದೀನಿ ಅಂತಕ್ಕಂಥದ್ದು. ಇಂಟ್ರೆಸ್ಟಿಂಗ್ಲಿ ದೇವರಾಜೇಗೌಡರು ಡಿ.ಕೆ. ಶಿವಕುಮಾರರ ಪರವಾಗಿ ಬಂದಿರತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ ಎಲ್.ಆರ್. ಶಿವರಾಮೇಗೌಡ. JDSನಲ್ಲಿದ್ದರು, ನಂತರ BJPಗೆ ಬಂದಿದ್ದರು. ಅವರು ಡಿ.ಕೆ. ಶಿವಕುಮಾರ್ ಜೊತೆಗೆ ದೇವರಾಜೇಗೌಡರ ಸಂಭಾಷಣೆಯನ್ನು ನಡೆಸಿದ್ದಾರೆ ಅಂತಕ್ಕಂಥದ್ದನ್ನು ದೇವರಾಜೇಗೌಡರು ಹೇಳ್ತಾ ಇದ್ದಾರೆ. ನನ್ನ ಆಫೀಸಿಗೆ ಬಂದು ಮಾತನಾಡಿಸುವ ಪ್ರಯತ್ನವನ್ನು ಮಾಡಿದ್ರು. ನನ್ನ ಮತ್ತು ಡಿ.ಕೆ. ಶಿವಕುಮಾರ್ ಮಧ್ಯೆ ಮಾತುಕತೆ ನಡೀತು. ಆ ಸಂಭಾಷಣೆಯನ್ನು ಕೂಡ ದೇವರಾಜೇಗೌಡರು ರಾಜ್ಯದ ಜನರಿಗೆ ಬಿಡುಗಡೆ ಮಾಡಿದ್ದಾರೆ. ಆ ಆಡಿಯೋ ಇನ್ನೊಮ್ಮೆ ನೋಡ್ಕೊಂಡು ಬರೋಣ. ಏನು ಮಾತುಕತೆ ಆಯಿತು ದೇವರಾಜೇಗೌಡರು ಮತ್ತು ಡಿ.ಕೆ. ಶಿವಕುಮಾರ್ ಮಧ್ಯೆ? ಕೊಡ್ತೀನಿ ನೋಡಿ. ಒಂದು ಸ್ಟಾಪ್ ಮಾಡು ನೋಡಿ. ನನಗೆ ನಿಮಗೆ ಎಕ್ಸ್ಪ್ರೆಷನ್ ಕೊಡ್ತೀನಿ ಅಲ್ಲಿ. ಸಾಕು ಕೊಡ್ತೀನಿ ನೋಡಿ ಅಂತ ಹೇಳ್ತಾರೆ ಒಂದು PA. ಇದಾದ ನಂತರ ಎಲ್.ಆರ್. ಶಿವರಾಮೇಗೌಡ ಮಾತಾಡ್ತಾರೆ. ಎಲ್.ಆರ್. ಶಿವರಾಮೇಗೌಡ ಮಾತನಾಡಿ ಡಿ.ಕೆ. ಶಿವಕುಮಾರ್ ಕೈಲಿ ಫೋನ್ ಕೊಡ್ತಾರೆ. ಅಂದ್ಬಿಟ್ಟು ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದು ಎಲ್ಲಿ ನಿಂದು? ಅಣ್ಣ ಮನೆ ಏನಂದ್ರು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಈಗ ವಾಸ ಎಲ್ಲಿದ್ಯಪ್ಪ? ಈಗ ನಾನು ವಾಸದ ಪಿಸ್ಟೆ ಟ್ರಾನ್ಸ್ಪಿಟಿ ಅಣ್ಣ. ಇಲ್ಲಿ ಬೊಮ್ಮೆನಹಳ್ಳಿ ಅಂತೇಳಿ ಹೊಸಕೋಟೆ ಹತ್ರ ಬರ್ತದಣ್ಣ. ಹೌದಣ್ಣ. ಇಲ್ಲಿ ನೀನ್ ಸದಾಶಿವನಗರ ಬರಕ್ಕೆ ಎಷ್ಟೊತ್ತಾಗತ್ತೆ ಅಣ್ಣ? ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಮುಕ್ಕಲ್ಲಿ 2 ಗಂಟೆ ಆಗುತ್ತೆ. 1.5 ಗಂಟೆ ಅಂತೂ ಆಗೇ ಆಗುತ್ತೆ ಅಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಉಳ್ಕೋತಾರ ಬೆಂಗಳೂರು ಇಲ್ಲಾರವಾ? ನೀವ್ ಮಾಡ್ತೀವಿ ಅಣ್ಣ. ಸ್ವಲ್ಪ ಸಿಟಿ ಬೇಡ, ಔಟ್ ಕಳ್ಸ್ಬೋಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗ್ರೆ ಇಲ್ಲಿ ಡಿ.ಕೆ. ಸಾಹೇಬ್ರಿಗೆ ಕೊಡ್ತೀನಿ. ಏನ್ ನಡೆದಿದೆ ಎಲ್ಲ ಕರೆಕ್ಟ್. ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ. ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳಿ. ಕೊಡಿ. ನಮಸ್ಕಾರ ದೇವರಾಜ್ ಅಣ್ಣ. ನಮಸ್ಕಾರ ಅಣ್ಣ. ಚೆನ್ನಾಗಿರೋಣ. ಇದು ಡಿ.ಕೆ. ಶಿವಕುಮಾರ್ ಕನ್ಫರ್ಮ್ ಆಯ್ತಲ್ಲ? ಯಾಕೆ ನಾನು ನಿಮಗೆ ಫುಲ್ ಕಂಟೆಂಟ್ಸ್ ಕೊಡ್ತಾ ಇಲ್ಲ ಅಲ್ಲಿ ಲಾಸ್ಟಲ್ಲಿ. ಮಾಡ್ತೀವಿ, ಫೈನಲ್ ಮಾಡ್ತೀವಿ. ಸ್ವಲ್ಪ ಫೈನಲ್ ಮಾಡ್ತೀವಿ. ಇದು ಕಂಟೆಂಟ್ಸ್ ಮಾಡೋದು ಅದು. ದೇವರಾಜೇಗೌಡರು ಪ್ರೆಸ್ ಮೀಟ್ನಲ್ಲಿ ಡಿ.ಕೆ. ಶಿವಕುಮಾರ್ ನನಗೆ ಕ್ಯಾಬಿನೆಟ್ ಹುದ್ದೆಯನ್ನು ಆಫರ್ ಮಾಡಿದ್ರು, ದೊಡ್ಡ ಹುದ್ದೆಯನ್ನು ನಿಮ್ಗೆ ಕೊಡ್ತೀವಿ ಅಂತಕ್ಕಂಥದ್ದನ್ನು ಡಿ.ಕೆ. ಶಿವಕುಮಾರ್ ನನಗೆ ಆಫರ್ ಮಾಡಿದ್ದಾರೆ ಅನ್ನೋದನ್ನು ದೇವರಾಜೇಗೌಡರು ಪತ್ರಿಕಾಗೋಷ್ಠಿಯಲ್ಲಿ ಪದೇ ಪದೇ ಪ್ರಸ್ತಾಪಿಸ್ತಾ ಇದ್ದಾರೆ.
ದೇವರಾಜೇಗೌಡರ ಮೊದಲ ಹಂತದ ಆಡಿಯೋ ಏನು ಬಿಡುಗಡೆಯಾಗಿದೆ, ಅದರಲ್ಲಿ ಡಿ ಕೆ ಶಿವಕುಮಾರ್ ವಾಯ್ಸ್ ಕೇಳಿಸುತ್ತೆ. ಶಿವರಾಮೇಗೌಡರು ದೇವರಾಜೇಗೌಡರು ಕೇಳ್ತಾರೆ, ನಿಮ್ಮ ಮನೆಯಲ್ಲಿ LCD ಎಲ್ಲವನ್ನ ಕೇಳಿದ ನಂತರ ಡಿ ಕೆ ಸಾಹೇಬರು ನನ್ನ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತನಾಡುವಂತ ಕೊಡ್ತಾರೆ. ಹೇಳಿ ದೇವರಾಜೇಗೌಡ್ರೆ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಮಾತನಾಡಿದ ಆಡಿಯೋನ ದೇವರಾಜೇಗೌಡರು ಬಿಡುಗಡೆ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ನನ್ನ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ರು, ಕ್ಯಾಬಿನೆಟ್ ರ್ಯಾಂಕ್ನ ಒಂದು ಪೋಸ್ಟನ್ನು ಕೊಡ್ತೀವಿ ಅಂತಕ್ಕಂಥ ಆಫರನ್ನು ನೀಡಿದ್ರು. ಏಪ್ರಿಲ್ 29ಕ್ಕೆ ದೇವರಾಜೇಗೌಡರಿಗೆ ಕಾಲ್ ಮಾಡಿದ್ದ ಶಿವರಾಮೇಗೌಡ ಪ್ರಕರಣವನ್ನು ಇನ್ನಷ್ಟು ದೊಡ್ಡದು ಮಾಡುವಂತೆ ಡಿ ಕೆ ಶಿವಕುಮಾರ್ರಿಂದ ದೇವರಾಜೇಗೌಡರ ಮೇಲೆ ಒತ್ತಡ. ದೇವರಾಜೇಗೌಡರು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಿನ್ನೆ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ಗೌಪ್ಯವಾಗಿ ಕರೆದು ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಯಾರನ್ನ ಆರೋಪಿಗಳನ್ನಾಗಿ ಮಾಡಬೇಕು, ಯಾರನ್ನು ಬಂಧಿಸಬೇಕು ಅಂತಂತೇಳಿ ಒಂದು ಗೌಪ್ಯ ಚರ್ಚೆಯಾಗಿ ಕೆಲವರಿಗೆ ನಿದರ್ಶನ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇಲ್ಲಿ ಭಾಳ ಗಂಭೀರವಾದಂಥ ವಿಚಾರ ಏನು ಅಂತಂದರೆ, ನನ್ನ ಜೀವನದ ದೊಡ್ಡ ಹೋರಾಟ ಇದ್ದಿದ್ದು ಹಾಸನ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಗಳಾದ ಶ್ರೀ ಎಚ್ ಡಿ ರೇವಣ್ಣ ಮತ್ತು ಅವರ ಕುಟುಂಬದ ರಾಜಕಾರಣಿಗಳ ವಿರುದ್ಧವಾಗಿ, ಅಂದರೆ ಅವರ ಅಕ್ರಮ ಅನ್ಯಾಯಗಳ ವಿರುದ್ಧ ನಾನು ಇದುವರೆಗೂ ಹೋರಾಟ ಮಾಡ್ತಾ ಬಂದೆ ನಾನಲ್ಲಿ. ಆದರೆ ನನ್ನ ಹೋರಾಟದ ಪ್ರತಿಫಲ ನಾನು ಭಾವಿಸಿದ್ದು ಈ ದೇಶದ ಜನತೆಗೆ ಒಂದು ನಿಜವಾದ ನ್ಯಾಯ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೆ ನಾನಲ್ಲಿ. ಆದರೆ ಅದನ್ನೇ ಅಸ್ತ್ರವಾಗಿ ಇಟ್ಕೊಂಡು ಕೆಲವು ಕಿಡಿಗೇಡಿ ರಾಜಕಾರಣಿಗಳು ತನ್ನ ರಾಜಕೀಯ ಲಾಭಕ್ಕಾಗಿ ಮತ್ತೆ ರಾಜಕಾರಣವನ್ನು ಮುಂದುವರಿಸೋದಕ್ಕಾಗಿ ವಾಮ ಮಾರ್ಗವನ್ನು ಹಿಡಿದ್ರು. ಅವರಲ್ಲಿ ರಾಜ್ಯ ಸರ್ಕಾರ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಈಗಾಗಲೇ SIT ತಂಡವನ್ನು ಕೂಡ ರಚನೆಯನ್ನು ಮಾಡಿದೆ. ಆ SIT ತಂಡದ ಮುಖ್ಯಸ್ಥರು ಮತ್ತು ಅಲ್ಲಿ ಇರುವಂಥ ತನಿಖಾಧಿಕಾರಿಗಳನ್ನು ನಾನು ಈಗಾಗಲೇ ಭೇಟಿ ಮಾಡಿದ್ದೀನಿ. 2 ಬಾರಿ ನಾನು ಅವ್ರನ್ನ ಭೇಟಿಯನ್ನು ಮಾಡಿದ್ದೀನಿ. ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಿನ್ನೆ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳ ಸಭೆಯನ್ನು ಗೌಪ್ಯವಾಗಿ ಕರೆದು ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಯಾರನ್ನ ಆರೋಪಿಗಳನ್ನಾಗಿ ಮಾಡಬೇಕು, ಯಾರನ್ನು ಬಂಧಿಸಬೇಕು ಅಂತಂತೇಳಿ ಒಂದು ಗೌಪ್ಯ ಚರ್ಚೆಯಾಗಿ ಕೆಲವರಿಗೆ ನಿದರ್ಶನ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಇಲ್ಲಿ ಭಾಳ ಗಂಭೀರವಾದಂಥ ವಿಚಾರ ಏನು ಅಂತಂದರೆ, ನನ್ನ ಜೀವನದ ದೊಡ್ಡ ಹೋರಾಟ ಇದ್ದಿದ್ದು ಹಾಸನ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಗಳಾದ ಶ್ರೀ ಎಚ್ ಡಿ ರೇವಣ್ಣ ಮತ್ತು ಅವರ ಕುಟುಂಬದ ರಾಜಕಾರಣಿಗಳ ವಿರುದ್ಧವಾಗಿ, ಅಂದರೆ ಅವರ ಅಕ್ರಮ ಅನ್ಯಾಯಗಳ ವಿರುದ್ಧ ನಾನು ಇದುವರೆಗೂ ಹೋರಾಟ ಮಾಡ್ತಾ ಬಂದೆ ನಾನಲ್ಲಿ. ಆದರೆ ನನ್ನ ಹೋರಾಟದ ಪ್ರತಿಫಲ ನಾನು ಭಾವಿಸಿದ್ದು ಈ ದೇಶದ ಜನತೆಗೆ ಒಂದು ನಿಜವಾದ ನ್ಯಾಯ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೆ ನಾನಲ್ಲಿ. ಆದರೆ ಅದನ್ನೇ ಅಸ್ತ್ರವಾಗಿ ಇಟ್ಕೊಂಡು ಕೆಲವು ಕಿಡಿಗೇಡಿ ರಾಜಕಾರಣಿಗಳು ತನ್ನ ರಾಜಕೀಯ ಲಾಭಕ್ಕಾಗಿ ಮತ್ತೆ ರಾಜಕಾರಣವನ್ನು ಮುಂದುವರಿಸೋದಕ್ಕಾಗಿ ವಾಮ ಮಾರ್ಗವನ್ನು ಹಿಡಿದ್ರು. ಅವರಲ್ಲಿ ರಾಜ್ಯ ಸರ್ಕಾರ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಈಗಾಗಲೇ SIT ತಂಡವನ್ನು ಕೂಡ ರಚನೆಯನ್ನು ಮಾಡಿದೆ. ಆ SIT ತಂಡದ ಮುಖ್ಯಸ್ಥರು ಮತ್ತು
ಅಲ್ಲಿ ಇರುವಂಥ ತನಿಖಾಧಿಕಾರಿಗಳನ್ನು ನಾನು ಈಗಾಗಲೇ ಭೇಟಿ ಮಾಡಿದ್ದೀನಿ. 2 ಬಾರಿ ನಾನು ಅವ್ರನ್ನ ಭೇಟಿಯನ್ನು ಮಾಡಿದ್ದೀನಿ. DCM DK ಶಿವಕುಮಾರ್ ನನಗೆ ದೊಡ್ಡ ಆಫರ್ ಒಂದನ್ನು ನೀಡಿದ್ರು. ಏಪ್ರಿಲ್ 29ಕ್ಕೆ ಕರೆ ಮಾಡಿ ಈ ಪ್ರಕರಣವನ್ನು ಇನ್ನಷ್ಟು ದೊಡ್ಡದು ಮಾಡುವಂತೆ, ಅಂದರೆ ಮೊದಲ ಹಂತದ ಚುನಾವಣೆಗಿಂತ ಸರಿಯಾಗಿ 8 ದಿನಗಳ ಮೊದಲು ಪ್ರಜ್ವಲ್ ರೇವಣ್ಣ ಸೆಕ್ಸ್ ಸ್ಕ್ಯಾಂಡಲ್ ಕೇಸ್ಗೆ ಮೇಜರ್ ಟ್ವಿಸ್ಟ್ ಕೊಟ್ಟಿದ್ದಾರೆ ವಕೀಲ ಬಿಜೆಪಿ ಮುಖಂಡ ದೇವರಾಜೇಗೌಡ. ದೇವರಾಜೇಗೌಡ ಪತ್ರಿಕಾಗೋಷ್ಠಿ, ನೆನಪಿರಲಿ, ಕರ್ನಾಟಕದಲ್ಲಿ 2ನೇ ಹಂತದ ಚುನಾವಣೆಗಳು ನಾಳೆ ನಡೀಬೇಕು, ಇವತ್ತು ಪತ್ರಿಕಾಗೋಷ್ಠಿ. ನೇರವಾದ ಆರೋಪ ಉಪಮುಖ್ಯಮಂತ್ರಿಗಳ ಮೇಲೆ, DK ಶಿವಕುಮಾರ್ ಮೇಲೆ. 29ನೇ ತಾರೀಖು ಅಂದ್ರೆ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದ ಮೊದಲ ವಿಡಿಯೋ ರಿಲೀಸ್ ಆಗಿ ಸರಿಯಾಗಿ 8 ದಿನಗಳ ನಂತರ ವೋಟಿಂಗ್ ಮುಗಿದು, ಮೊದಲ ಹಂತದ ವೋಟಿಂಗ್ ಮುಗಿದು, ಹಾಸನಕ್ಕೆ ವೋಟಿಂಗ್ ಮುಗಿದು 3 ದಿನಗಳ ನಂತರ DK ಶಿವಕುಮಾರ್ ನನ್ನ ಜೊತೆಗೆ ಮಾತನಾಡಿದರು ಅಂತ ಹೇಳ್ತಾರೆ ದೇವರಾಜೇಗೌಡ. ನನ್ನ ಜೊತೆಗೆ ಮಾತನಾಡಿದರು. LR ಶಿವರಾಮೇಗೌಡರ ಫೋನ್ನಿಂದ ನನಗೆ ಫೋನ್ ಬಂತು. ಅದೇ ಫೋನ್ನಲ್ಲಿ DK ಶಿವಕುಮಾರ್ ಮಾತನಾಡಿದ್ರು. 2 ಗಂಟೆಗೂ ಹೆಚ್ಚು ಕಾಲದ ಆಡಿಯೋ ರೆಕಾರ್ಡಿಂಗ್ ನನ್ನ ಹತ್ರ ಇದೆ ಅಂತ ಹೇಳ್ತಾ ಇದ್ದಾರೆ ದೇವರಾಜೇಗೌಡ. ಸದ್ಯಕ್ಕೆ ಬಿಡುಗಡೆ ಮಾಡಿರುವ ಆಡಿಯೋದಲ್ಲಿ ಶಿವರಾಮೇಗೌಡರು ಉಭಯ ಕುಶಲೋಪರಿ ಸಂಪ್ರತ ನಡೆಸ್ತಾರೆ. ಮನೆಯಲ್ಲಿ ಅಷ್ಟ್ಯಾಕೆ ದೂರ ಮಾಡ್ಕೊಂಡಿದ್ದೀರಿ, ಸದಾಶಿವನಗರಕ್ಕೆ ಬರಕ್ಕೆ ಎಷ್ಟೊತ್ತಾಗತ್ತೆ, ಸದಾಶಿವನಗರ ಅಂದ್ರೆ DK ಶಿವಕುಮಾರ್ ಮನೆ ಇರೋದು, ಅಲ್ಲಿಗೆ ಬಂದು ತಲುಪೋಕೆ ಎಷ್ಟೊತ್ತಾಗುತ್ತೆ ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳನ್ನು ಕೇಳ್ತಾರೆ. DK ಶಿವಕುಮಾರ್ ಮಾತನಾಡುವುದಕ್ಕೆ ಆರಂಭಿಸ್ತಾ ಇದ್ದಂತೆ ಆಡಿಯೋನ ಪಾಸ್ ಮಾಡ್ತಾರೆ ದೇವರಾಜೇಗೌಡ. ಅವರ ಉದ್ದೇಶ ಇದ್ದದ್ದು ಪತ್ರಿಕಾಗೋಷ್ಠಿಯಲ್ಲಿ ನನಗೂ DK ಶಿವಕುಮಾರ್ಗೂ ಸಂಭಾಷಣೆ ನಡೆದಿದೆ ಅನ್ನುವುದನ್ನು ಪ್ರೂವ್ ಮಾಡೋದಷ್ಟೇ ಆಗಿತ್ತು. ಸಂಭಾಷಣೆ ನಡೆದಿದೆ. ಏನ್ ಸಂಭಾಷಣೆ ಆಗಿರಬಹುದು? 29ನೇ ತಾರೀಕು ಮೊದಲ ಮಾತುಕತೆ ಅಂತ ಹೇಳ್ತಾರೋ. ಸಂತ್ರಸ್ತೆಯರನ್ನ ಕರೆದುಕೊಂಡು ಬಂದು ಕಂಪ್ಲೇಂಟ್ ಕೊಡಿಸಿ ಈ ವಿಷಯವನ್ನ ದೊಡ್ಡದಾಗಿ ಮಾಡಿದರೆ ನಿಮಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳನ್ನ ಕೊಡ್ತೀವಿ, MLC ಮಾಡ್ತೀವಿ ಅಂತ DK ಶಿವಕುಮಾರ್ ನನಗೆ ಆಫರ್ ಕೊಟ್ರು ಅನ್ನೋದು ದೇವರಾಜೇಗೌಡರ ಆರೋಪ. ಸಂತ್ರಸ್ತೆಯರನ್ನ ಕರ್ಕೊಂಡು ಬರಬೇಕು, ಮಾಧ್ಯಮದ ಮುಂದೆ ಮಾತಾಡಿಸಬೇಕು, ಒಟ್ಟಾರೆ ವಿಷಯವನ್ನು ದೊಡ್ಡದು ಮಾಡಬೇಕು. ಹಾಗೆ ಮಾಡಿದರೆ ನಿನ್ನನ್ನು MLC ಮಾಡ್ತೀವಿ, ಸಂಪುಟ ದರ್ಜೆಯ ಸ್ಥಾನಮಾನ ಕೊಡ್ತೀವಿ ಅಂತ DK ಶಿವಕುಮಾರ್ ಆಮಿಷ ಒಡ್ಡಿದ್ರಂತೆ.
ದೊಡ್ಡ ಹುದ್ದೆ ಕೊಡ್ತೀವಿ ಅಂತ ಆಮಿಷ ಒಡ್ಡಿದ್ರು. ಒಟ್ಟಾರೆ ಮೋದಿ ಮುಖಕ್ಕೆ ಮಸಿ ಬಳಿಬೇಕು ಅನ್ನೋದು ಇವರ ಉದ್ದೇಶ ಅಂತ ಆರೋಪಿಸ್ತಾರೆ ದೇವರಾಜೇಗೌಡರು. ಈ ವಿಷಯದಲ್ಲಿ ಮಧ್ಯವರ್ತಿಗಳು ನನ್ನನ್ನು 10 ಸಲ ಭೇಟಿಯಾಗಿದ್ದಾರೆ. ನಿನ್ನೆ ಸಂಜೆಯವರೆಗೂ ನನ್ನನ್ನು ಕನ್ವಿನ್ಸ್ ಮಾಡುವ ಪ್ರಯತ್ನ ನಡೆದಿದೆ. ನನ್ನನ್ನು ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನಿಸಿದ್ದಾರೆ. ಅದು ಸಾಧ್ಯ ಇಲ್ಲ ಅಂದಾಗ ನನ್ನನ್ನೇ ಅಕ್ಯೂಸ್ಡ್ ನಂಬರ್ 1 ಮಾಡಿ ಪ್ರಕರಣವೊಂದನ್ನು ದಾಖಲಿಸುವ ಪ್ರಯತ್ನ ನಡೆದಿದೆ ಅಂತ ಹೇಳಿದ್ರು ದೇವರಾಜೇಗೌಡ. ಅದರ ಜೊತೆಗೆ SIT ಮೇಲೆ ನಮಗೆ ನಂಬಿಕೆ ಇಲ್ಲ. DK ಶಿವಕುಮಾರ್ ಅವರ ಹೆಸರನ್ನ ಉಲ್ಲೇಖಿಸಿ ನಾನು ಹೇಳಿಕೆ ಬರೆದು ಕೊಟ್ರೆ ಒಬ್ಬ ಮಹಿಳಾ IPS ಅಧಿಕಾರಿ DK ಶಿವಕುಮಾರ್ ಹೆಸರನ್ನ ತೆಗೆದು ಹೇಳಿಕೆಯನ್ನ ಬರೆದುಕೊಡಿ ಅಂತ ಒತ್ತಡ ಹಾಕ್ತಾ ಇದ್ದಾರಂತೆ. ದೇವರಾಜೇಗೌಡರ ಆರೋಪ, ಒತ್ತಡ ಹಾಕ್ತಾ ಇದ್ದಾರಂತೆ DK ಶಿವಕುಮಾರ್ ಹೆಸರನ್ನ ತೆಗೆದುಕೊಡಿ ಅಂತ. ಈ SIT ಮೇಲೆ ನನಗೆ ನಂಬಿಕೆ ಇಲ್ಲ. ಪ್ರಕರಣ CBI ತನಿಖೆ ಆಗಬೇಕು. ವಕೀಲರೊಂದಿಗೆ ಹೋಗಿ ಗೃಹ ಸಚಿವರನ್ನ ಭೇಟಿಯಾಗ್ತೀನಿ, CBI ತನಿಖೆಗೆ ಕೊಡುವಂತೆ ಮನವಿ ಮಾಡಿಕೊಳ್ತೀನಿ ಅಂತ ದೇವರಾಜೇಗೌಡರು ಪ್ರೆಸ್ ಮೀಟ್ ನಲ್ಲಿ ಹೇಳಿದ. ಒಂದು ಇಂಟ್ರೆಸ್ಟಿಂಗ್ ತಿರುವು. ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೊಂದು ಇಂಟ್ರೆಸ್ಟಿಂಗ್ ತಿರುವು. ಈಗಾಗಲೇ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು, ವಿಡಿಯೋ ಬಿಡುಗಡೆ ಹಿಂದೆ ಮಹಾನಾಯಕನ ಕೈವಾಡ ಅಂತ ಹೇಳು. ಕುಮಾರಸ್ವಾಮಿ ಅವರು ಇನ್ನೂ ಮುಂದುವರೆದು 420 ಬ್ರದರ್ಸ್ ಅಂತ ಬೇರೆ ಕರೆದಿದ್ರು. ನನಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಅನ್ನುವ ರೀತಿಯಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕುಮಾರಸ್ವಾಮಿ ಅವರ ಆರೋಪಗಳಿಗೆ ಪ್ರತಿಕ್ರಿಯಿಸಿದರು. ದೇವರಾಜೇಗೌಡರು ಪ್ರೆಸ್ ಮೀಟ್ ನಲ್ಲಿ IPS ಅಧಿಕಾರಿ SITಯ ಭಾಗವಾಗಿರುವ ಸುಮ್ನಾ ಪನ್ನೇಕರ್ ಅವರ ಫೋಟೋ ತೋರಿಸಿದ್ದಾರೆ. ಇವರು ನನ್ನ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಅಂತ. DK ಶಿವಕುಮಾರ್ ಹೆಸರು ಹೇಳಬೇಡಿ ಅನ್ನುವ ಒತ್ತಡ ಹೇರ್ತಾ ಇದ್ದಾರೆ ನನ್ನ ಮೇಲೆ. ಸುಮನಾ ಪನ್ನೇಕರ್ ADGP ಶ್ರೇಣಿಯ ಒಬ್ಬ ಅಧಿಕಾರಿ, SP ಶ್ರೇಣಿಯ 2 ಅಧಿಕಾರಿಗಳನ್ನೊಳಗೊಂಡಂಥ SIT ಇದು. ಸುಮನಾ ಪನ್ನೇಕರ್ ಆರೋಪ. ರಾಷ್ಟ್ರದಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ತರಬೇಕು ಅಂತ ಹೇಳಿ ಮೋದಿಜಿಯವರು ಕಪ್ಪು ಮಸಿ ಬಳಿಬೇಕು ಅಂತ ಈ ಕೆಲಸವನ್ನು ಮಾಡ್ತಾ ಇರೋದವರಲ್ಲಿ. ಅದಕ್ಕಾಗಿ ನೀನು ನನ್ನ ಜೊತೆ ಬಾ, ನೀನು ನನ್ನ ಜೊತೆಯಲ್ಲಿದ್ದರೆ ನಾವು ಇದೆಲ್ಲ ಮಾಡಿ 18-20 ವರ್ಷ ಪಕ್ಷದಲ್ಲಿ ದುಡ್ದ ನೀನು ಕಾಂಗ್ರೆಸ್ ಪಕ್ಷದಲ್ಲಿ ಅವತ್ತು ನಿನ್ಗೇನು ಅಧಿಕಾರ ಕೊಡೋಕ್ಕಾಗಲಿಲ್ಲ, ಭಾಳ ನೋವಾಗಿದೆ ನಮಗೆ ಅಲ್ಲಿ. ಇವತ್ತು ನೀನು ಎಲ್ಲನೂ ಕಳ್ಕೊಂಡಿದ್ಯಾ, ನಿಂಗೆ ಅಲ್ಲಿ ಚುನಾವಣೆಯಲ್ಲಿ ಸೋತಿದ್ಯಾ, ನಿನ್ಗೆ ಏನು ಬೇಕೆಲ್ಲ ರೀತಿ ಸಹಾಯ ಮಾಡ್ತೀನಿ ನಾನಲ್ಲಿ, ನನ್ನ ಜೊತೆ ಕೈ ಜೋಡಿಸುವಂತ, ಬೇರೆ ಏನೂ ಇಲ್ಲ ಅಲ್ಲಿ. ಆ ರೀತಿಯಲ್ಲಿ ರಾಷ್ಟ್ರದಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನು ತರಬೇಕು ಅಂತ ಹೇಳಿ ಮೋದಿಜಿಯವರು ಕಪ್ಪು ಮಸಿ ಬಳಿಬೇಕು ಅಂತ ಈ ಕೆಲಸವನ್ನು ಮಾಡ್ತಾ ಇರೋದವರಲ್ಲಿ. ಅದಕ್ಕಾಗಿ ನೀನು ನನ್ನ ಜೊತೆ ಬಾ, ನೀನು ನನ್ನ ಜೊತೆಯಲ್ಲಿದ್ದರೆ ನಾವು ಇದೆಲ್ಲ ಮಾಡಿ 18-20 ವರ್ಷ ಪಕ್ಷದಲ್ಲಿ ದುಡ್ದ ನೀನು ಕಾಂಗ್ರೆಸ್ ಪಕ್ಷದಲ್ಲಿ ಅವತ್ತು ನಿನ್ಗೇನು ಅಧಿಕಾರ ಕೊಡೋಕ್ಕಾಗಲಿಲ್ಲ, ಭಾಳ ನೋವಾಗಿದೆ ನಮಗೆ ಅಲ್ಲಿ. ಇವತ್ತು ನೀನು ಎಲ್ಲನೂ ಕಳ್ಕೊಂಡಿದ್ಯಾ, ನಿಂಗೆ ಅಲ್ಲಿ ಚುನಾವಣೆಯಲ್ಲಿ ಸೋತಿದ್ಯಾ, ನಿನ್ಗೆ ಏನು ಬೇಕೆಲ್ಲ ರೀತಿ ಸಹಾಯ ಮಾಡ್ತೀನಿ ನಾನಲ್ಲಿ, ನನ್ನ ಜೊತೆ ಕೈ ಜೋಡಿಸುವಂತ, ಬೇರೆ ಏನೂ ಇಲ್ಲ ಅಲ್ಲಿ.
ಅದರ ಜೊತೆಗೆ ದೇವರಾಜೇಗೌಡರ ಮತ್ತೊಂದು ತುಂಬಾ ಗಂಭೀರ ಆರೋಪ. ಪ್ರಜ್ವಲ್ ರೇವಣ್ಣ ಡ್ರೈವರ್ ಕಾರ್ತಿಕ್ ನನಗೆ ಕೊಟ್ಟ ವಿಡಿಯೋಗಳೇ ಬೇರೆ, ಈಗ ವೈರಲ್ ಆಗ್ತಾ ಇರುವ ವಿಡಿಯೋಗಳೇ ಬೇರೆ ಅಂದಿದ್ದಾರೆ ದೇವರಾಜೇಗೌಡ. ಪ್ರಜ್ವಲ್ ರೇವಣ್ಣ ಡ್ರೈವರ್ ಕಾರ್ತಿಕ್ ದೇವರಾಜೇಗೌಡರಿಗೆ ವಿಡಿಯೋಗಳನ್ನು ಕೊಟ್ಟಿದ್ದು ಅನ್ನೋದು ರಹಸ್ಯವೇನಲ್ಲ. ಅದನ್ನ ಸ್ವತಃ ಕಾರ್ತಿಕ್ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ ವಿಡಿಯೋ ಸ್ಟೇಟ್ಮೆಂಟ್ನಲ್ಲೇ ಹೇಳಿದ್ದ. ಆದರೆ ಈಗ ದೇವರಾಜೇಗೌಡರು ಹೊಸ ಬಾಂಬ್ ಹಾಕ್ತಾ ಇದ್ದಾರೆ. ಕಾರ್ತಿಕ್ ನನಗೆ ಕೊಟ್ಟಿದ್ದ ಪೆನ್ ಡ್ರೈವ್ ನಲ್ಲಿ ಈಗ ವೈರಲ್ ಆಗ್ತಾ ಇರುವ ವಿಡಿಯೋಗಳು ಇರಲೇ ಇಲ್ಲ ಅಂತ. ಆತ ನನಗೆ ಕೊಟ್ಟಿದ್ದ ವಿಡಿಯೋಗಳೇ ಬೇರೆ, ಈಗ ವೈರಲ್ ಆಗ್ತಾ ಇರುವ ವಿಡಿಯೋಗಳೇ ಬೇರೆ ಅಂತಿದ್ದಾರೆ ದೇವರಾಜೇಗೌಡ. ಯಾರು ನಿಮ್ಮ ಹಾಸನದ ಯಾರು ಮಾಧ್ಯಮ ಸ್ನೇಹಿತಿದ್ರೆ ಬೇಲೂರಿಗೆ ಹೋಗಿ ಕೇಳಿ. ಬೇಲೂರಿಗೆ ಅಲ್ಲಿ ಅರೇಹಳ್ಳಿ ಅಂತ ಒಂದು ಊರಿದೆ. ಅಲ್ಲಿ ಅರೇಹಳ್ಳಿ ಊರಲ್ಲಿ ಯಾರು ಹೋಗಿದ್ರು, ಯಾರು ಭೇಟಿ ಮಾಡಿ, ಯಾರನ್ನ ಕರ್ಕೊಂಡ್ಬಂದ್ರು ಅಂತೇಳಿ ಯಾರಿದ್ದು ಕೊಟ್ಟರೆ ಸತ್ಯ ಗೊತ್ತಾಗ್ತದೆ ನಿಮಗೆ. ನಾನು ಹೇಳಿದ್ರೆ ದ್ವೇಷಕ್ಕೆ ಕೇಳ್ತೀನಿ ಅಂತಾರೆ, ಆ ಪಕ್ಷ ವಿರೋಧ ಮಾತಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಅಲ್ಲಿ ಯಾರು ಇಲ್ಲಿಂದ ಹೋಗಿದ್ರು, ಎಷ್ಟು ಗಾಡಿ ಹೋಗಿದ್ದು, ಅಲ್ಲಿ ಎಷ್ಟು ಹಣ ಫೀಡ್ ಮಾಡಿದ್ದಾರೆ. ಆಮೇಲೆ ಸ್ಕೈ ಬರ್ಡ್ ಅಂತ ಹೋಟೆಲ್ ಹಾಸನಲ್ಲಿ, ಸ್ಕೈ ಬರ್ಡ್ ಹೋಟೆಲಲ್ಲಿ ಇದೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರುವಂಥ ಶ್ರೇಯಸ್ ಪಟೇಲ್ ಅವರು ಯಾವ ಸಂತ್ರಸ್ತ ಮಹಿಳೆಯನ್ನು ಕರ್ಕೊಂಡ್ಬಂದು, ಮತ್ತೆ ಆ ಸಂತ್ರಸ್ತ ಮಹಿಳೆ ಕೈಲಿ FIR ಆಗಿದೆ ಇವತ್ತು. ಆ ಮಹಿಳೆ ಹತ್ರ ಎಷ್ಟು ಅವರು ಮಾತಾಡಿದ್ದಾರೆ, CC ಕ್ಯಾಮ್ರಾ ರೆಕಾರ್ಡ್ ಆಗಿದೆ ಅಲ್ಲಿ. ಅದು ನೀವು ಯಾರು ನಿಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.